ಗೊತ್ತದೇನಪ್ಪ. ಹೌದೌದು. ಈಗ ಒಮ್ಮೆ ಈಗಲೇ ಬರ್ತದೆ ಕರೆವು ಅದು ಏಟು ಲೆಕ್ಕ ಲೆಕ್ಕ ಮಾಡಿದಾರ. ತೊಗರಿ ಈ ತೊಗರಿ ಮುಂದೆ ಸದ್ಯಕ್ಕೆ ಸ್ಟಾರ್ಟ್ ಆಕೈತಿ. ಈರುಳ್ಳಿ ಬೆಂಬಲ ಬೆಲೆ ಇಲ್ಲ, ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಇಲ್ಲ. ಹೋದ ವರ್ಷ ಹಿಂದಿನ ವರ್ಷ ಜಾಸ್ತಿ ಇಳುವರಿನೂ ಇತ್ತು, ಆಮೇಲೆ ಮಾಲೂ ಸ್ವಲ್ಪ ರೇಟನ್ನು ಇತ್ತು. ಈ ವರ್ಷ ಇಳುವರಿನೂ ಕಮ್ಮಿ ಆಗೈತಿ, ರೇಟ್ ಅಂತೂ ಪೂರ್ಣ ಡಲ್ಲಾಗಿ ಆಗೈತಿ. ಈಗೇನಾಗುತ್ತೆ 1200 ಹಿಡಿದು 18 ಎಮ್ಮೆಗೆ ಎಷ್ಟಪ್ಪ ಅಂತಂದ್ರೆ 2500-600 ತನ ಮಾರಾಟ ಆಗಿತ್ತು. ಆಮೇಲೆ ಸಲ ಇಳುವರಿ ಇದ್ರು ಮಾರಾಟ ಇತ್ತು. ಈ ಸಲ ಇಳುವರಿ ಇಲ್ಲ, ಆದ್ರೆ ಎರೆ ಭಾಳ ಆಗೈತಿ, ಮೆಕ್ಕೆಜೋಳ ಎರೆ. ಆದ್ರೆ ಮಾಲಿಲ್ಲ, ಏಟೇಟ ಮಾಲಿಲ್ಲ. ಎಲ್ಲಿಗೆ ಬಂದೈತಿ? 2500-600 ಮರ ಅಂತ ರೇಟ್ ಈ ಸೀದಾ ಎಲ್ಲಿ ಐತಿ? 15, 12, 13, 14, 18 ಸಿಕ್ಕಾಪಟ್ಟಿ ಕೇಳಿ ದಲ್ಲಾಳಿಗೆ ಪಾಲು. ಈ ಶೀಘ್ರದಲ್ಲಿ ಸಾಹೇಬ್ರು ರಾಯರೆಡ್ಡಿ ಸಾಹೇಬ್ರು ಇವು ಖರೀದಿ ಕೇಂದ್ರ ತೆರೆದು ಶೀಘ್ರದಲ್ಲಿ ನಮ್ಗ ಖರೀದಿ ಕೇಂದ್ರ ಪ್ರಾರಂಭ ಮಾಡಿ ಶೀಘ್ರದಲ್ಲಿ ನಮ್ಗೆ ರಾಜ್ಯದ ಕಬ್ಬು ಬೆಳೆಗಾರರಿಗೆ ಬೆಲೆ ಹೆಚ್ಚಳದಿಂದ ಖುಷಿಗೊಂಡರೆ, ಇನ್ನೊಂದು ಕಡೆ ರಾಜ್ಯದಲ್ಲಿ ಮೆಕ್ಕೆಜೋಳ ಬೆಳೆದಂತ ರೈತರಿಗೆ ಬೆಲೆ ಇಲ್ಲ. ಕಳೆದ ತಿಂಗಳ ನಮ್ಗೆ 2300-400 ರೂಪಾಯಿ ಬೆಲೆ ಇತ್ತು. ಈ ಸಲ ಈಗ ನಮ್ಗೇನೈತೆ 1100, 200, 300 ರೂಪಾಯಿ ಬೆಲೆ, 1500 ತನ ಅಷ್ಟೇ ಮಾರಾಟ ಆಗುತ್ತೆ. ಇದಕ್ಕಿಂತ ಹೆಚ್ಚಿಗೆ ಬೆಲೆ ಹೋಗಿಲ್ಲ. ರೈತರಿಗೆ ನಾವು ಗೊಬ್ಬರ ಬೀಜ ಎಲ್ಲ ಬಿತ್ತಿದ್ದು ಖರ್ಚು ಆಯ್ತು. 1 ಎಕರೆಗೆ 30,000-40,000 ರೂಪಾಯಿ ಖರ್ಚು ಮಾಡಿದ್ರೆ ಇವತ್ತು ನಮ್ಗೆ ಬೆಲೆ ಇಲ್ದಂತಾಗೈತಿ. ಶೀಘ್ರದಲ್ಲಿ ಸರ್ಕಾರ ಇವತ್ತು ಬೆಂಬಲ ಬೆಲೆನ ಕೇಂದ್ರ ಸರ್ಕಾರ ಏನೈತಿ 2400 ರೂಪಾಯಿ ಘೋಷಣೆ ಮಾಡ್ಯಾರ. ಅದರ ರೇಟ್ಗೆ ಆದ್ರೂ ಖರೀದಿ ಕೇಂದ್ರ ತೆರೆದು ಅನುಕೂಲ ಮಾಡ್ಬೇಕು ಅಂತೇಳಿ ನಾವು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿವಿ. ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿ ಮನವಿ ಸಲ್ಲಿಸಿವಿ. ಶಿವಾನಂದ ಪಾಟೀಲ್ ಸಕ್ಕರೆ ಕಾರ್ಖಾನೆ ಮಾರುಕಟ್ಟೆ ಸಚಿವರಿಗೆ ಮನವಿ ಸಲ್ಲಿಸಿವಿ. ರಾಯರೆಡ್ಡಿ ಸಾಹೇಬ್ರಿಗೂ ಮನವಿ ಸಲ್ಲಿಸಿವಿ. ಯಲಬುರ್ಗಾ ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿದ್ರು ಇನ್ನುವರೆಗೆ ಖರೀದಿ ಕೇಂದ್ರ ತೆರೆದಿಲ್ಲ. ಶೀಘ್ರದಲ್ಲಿ ಖರೀದಿ ಕೇಂದ್ರ ತೆರೆದು ಒಬ್ಬ ರೈತರಿಂದ 45-50 ಕ್ವಿಂಟಲ್ ಖರೀದಿ ಮಾಡಬೇಕು. ಖರೀದಿ ಮಾಡಿದ 1 ತಿಂಗಳಲ್ಲಿ ಅಮೌಂಟ್ ಹಾಕ್ಬೇಕಂದು ಶೀಘ್ರದಲ್ಲಿ ತೆರೆದು ಅನುಕೂಲ ಮಾಡಬೇಕು. ಎಲ್ಲ ಮಾರ್ಕೆಟ್ ಹೋದ್ಮೇಲೆ ಖರೀದಿ ಕೇಂದ್ರ ತೆರೆದ್ರೆ ಪ್ರಯೋಜನ ಆಗೋದಿಲ್ಲ. ಶೀಘ್ರದಲ್ಲಿ ಖರೀದಿ ಕೇಂದ್ರ ತೆರಿಬೇಕಂತ ಹೇಳಿ ನಾವು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕುಳೂರು ಈ ಮಾಧ್ಯಮ ಮೂಲಕ ಮನವಿ ಮಾಡ್ಕೊಂಡಿವಿ. ಧನ್ಯವಾದಗಳು. ಮೆಕ್ಕೆಜೋಳ ಹಾಕಿದ್ರೆ ಇಳುವರಿ ಕಮ್ಮಿ ಆದವು, ಅದಕ್ಕೆ ಬೆಲೆ ಕುಸಿತ ಆಗೈತೆ. ಅಂದ್ರೆ 1000 ರೂಪಾಯಿಲಿಂದ 1100-1200 ಕೆಳಾಯ್ತಾರೆ. ಈಗ ಅಡ್ಡ ತುಟ್ಟಿ ಮಾಡಾಕ್ತಾರೆ. ಈಗ ಅದು ಇಳುವರಿನೇ ಇಲ್ಲ, ಒಂದು ತಟ್ಟೆಗೆ ಏನು ಇದಕ್ಕೂ ರೇಟನೇ ಇಲ್ಲ. ಈಗ ಏನಾಗತ್ತಂದ್ರೆ ನಾವು ಸರ್ಕಾರಕ್ಕೆ ಏನ್ ಕೇಳೋದಂದ್ರೆ ಮಾರ್ಕೆಟ್ನಿಗೆ ಏನ್ ಮಾರಾಟ ಆಗುತ್ತೆ ಅದಕ್ಕೆ ತೊಗರಿ ಈ ತೊಗರಿ ಮುಂದೆ ಸದ್ಯಕ್ಕೆ ಸ್ಟಾರ್ಟ್ ಆಕೈತಿ. ಈರುಳ್ಳಿ ಬೆಂಬಲ ಬೆಲೆ ಇಲ್ಲ, ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಇಲ್ಲ. ಹೋದ ವರ್ಷ ಹಿಂದಿನ ವರ್ಷ ಜಾಸ್ತಿ ಇಳುವರಿನೂ ಇತ್ತು, ಆಮೇಲೆ ಮಾಲೂ ಸ್ವಲ್ಪ ರೇಟನ್ನು ಇತ್ತು. ಈ ವರ್ಷ ಇಳುವರಿನೂ ಕಮ್ಮಿ ಆಗೈತಿ, ರೇಟ್ ಅಂತೂ ಪೂರ್ಣ ಡಲ್ಲಾಗಿ ಆಗೈತಿ. ಈಗೇನಾಗುತ್ತೆ 1200 ಹಿಡಿದು 18 ಎಮ್ಮೆಗೆ ಎಷ್ಟಪ್ಪ ಅಂತಂದ್ರೆ 14